ಈರುಳ್ಳಿ ಫುಲ್ ಹೋಗಿ ಬರ್ತಾ ಇದೆಯಲ್ವಾ? ಇಲ್ಲ ಆಗುತ್ತೆ. ಈಗ ರೆಡಿ ಆಗಿದೆ. ಓಕೆ. ಹಾಯ್, ಇಟ್ಸ್ ಯುವರ್ ಸೆಲೀನಾ ಅಗೈನ್ ಇನ್ ದಿ ಕಿಚನ್. ಸೊ ಮಾತೇನ್ ಚೌಲರು ಸೌಖ್ಯನಾ? ಇವತ್ತು ನಾವು ಒಂದು ಸ್ಪೆಷಲ್ ಒಂದು ಪರ್ಸನ್ ಜೊತೆ ನಾವು ಇವತ್ತು ಅಡಿಗೆ ಮಾಡ್ತಾ ಇದೀವಿ, ಆಯ್ತಾ? ಸೊ ಇವತ್ತು ನಾವು ಗ್ರೀನ್ ಚಿಕನ್ ಮಾಡ್ತಾ ಇದೀವಿ. ಅಂಡ್ ಯಾಕೆ ನಾನು ಈ ತರ ಡ್ರೆಸ್ ಎಲ್ಲ ಹಾಕಿ ಗೌರಮ್ಮ ತರ ಸೌತಿಯಾಗಿ ಕಾಣಿಸ್ತಿದ್ದೀನಿ ಅಂತ ಅನ್ಕೊಂಡಿದ್ದೀರಾ? ಸೊ ಯಾಕೆ ಅಂತ ಹೇಳಿದ್ರೆ, ನಾನು ಇವತ್ತು ನಮ್ಮ ಆಂಟಿ ಜೊತೆ ಅಡಿಗೆ ಮಾಡ್ತಾ ಇದ್ದೀನಿ. ಸೊ ನಮ್ಮ ದೇವಿ ಆಂಟಿ ಇವರು. ಸೊ ಇವ್ರ ಜೊತೆ ನಾನು ವ್ಲಾಗ್ ಅಡಿಗೆ ಮಾಡುವ ಅಂತ ಹೇಳಿದ್ರೆ ಅದಕ್ಕೆ ಆಯ್ತು, ಓಕೆ ಬನ್ನಿ ಅಡಿಗೆ ಮಾಡುವ ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ನಾನು ಇವತ್ತು ಇಲ್ಲಿ ಇದ್ದೀನಿ. ಸೊ ನಾವಿಬ್ಬರು ಸೇರ್ಕೊಂಡು ಇವತ್ತು ಗ್ರೀನ್ ಚಿಕನ್ ಮಾಡ್ತಾ ಇದೀವಿ. ಆಂಟಿ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದಾಯ್ತಾ? ಇಲ್ಲ, ನಾವಿಬ್ರು ಮುಂಚೆ ಎಲ್ಲ ರೆಡಿ ಮಾಡಿದ್ವಿ, ಏನೆಲ್ಲ ಬೇಕೋ ಅದೆಲ್ಲ ರೆಡಿ ಮಾಡಿ ನಮ್ಮ ಆಂಟಿ ಇವಾಗ ವಿಡಿಯೋ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ. ಸೊ ಆಂಟಿ ಇವಾಗ ನಾವ್ ಏನ್ ಮಾಡ್ತಿದೀವಿ ಹೇಳಿ? ಚಿಕನ್ ಮಾಡ್ತಾ ಇದ್ದೀವಿ. ಓಕೆ. ಸೊ ಬೇಕಾಗಿರೋಂಥದ್ದು ಈರುಳ್ಳಿ, ಓಕೆ, 2ರಿಂದ 3 ದೊಡ್ಡ ಈರುಳ್ಳಿ ತಗೊಂಡಿದ್ದೀನಿ. ಒಂದು 5ರಿಂದ 6 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ಇದು ಇವಾಗ ನಾವ್ ಎಷ್ಟು ಮಾಡ್ತಾ ಇದೀವಿ? 1 ಕೆಜಿ ಗ್ರೀನ್ ಚಿಕನ್ಗೆ ಒಂದು ಮುಕ್ಕಾಲು ಕಪ್ಪು ಒಂದು ಕಟ್ಟಲ್ಲಿ ಮುಕ್ಕಾಲು ಕಟ್ಟು ತಗೊಂಡಿದ್ದೀನಿ. ಪುದೀನ, ಅರ್ಧ ಕಟ್ಟು ಕೊತ್ತಂಬರಿ, ಇದಕ್ಕೆ ಒಂದು 30ರಿಂದ 30 ಇದಿದೆ ಹಸಿಮೆಣಸಿದೆ, 2 ಗಡ್ಡೆ ಬೆಳ್ಳುಳ್ಳಿ ಇದೆ, ಮೆಣಸು ಚಿಕ್ಕ ಒಂದು ಅರ್ಧ ಸ್ಪೂನ್ ಗಸಗಸೆ, 4-5 ಕರಿಮೆಣಸು, 1 ಇಲಾಚಿ, ಪಲಾವ್ ಎಲೆ, ಚಕ್ಕೆ, ಲವಂಗ, 6ರಿಂದ 7, ಒಂದು ಖಾರದ ಪುಡಿ 2 ಸ್ಪೂನು, 1-2 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಚಿಕನ್ ಮಸಾಲ. ಉದ್ದಕ್ಕೆ ಬೇಯಿಸ್ತಾ ಇರಮ್ಮ. ನಾನು ಗ್ಯಾಸ್ ಹಚ್ಚಿ ಇದೆಲ್ಲ ಹುರ್ಕೋತೀನಿ ಅಷ್ಟರಲ್ಲಿ. ಆಯ್ತು, ಗ್ಯಾಸ್ ಹಚ್ಚಿದ್ದೀನಿ. 1 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಇವಾಗ ಹಸಿಮೆಣಸು ಹುರಿತಿದ್ದೀನಿ. ಹುರಿಯೋದ್ರಿಂದ ಹಸಿ ಇರೋದೆಲ್ಲ ಹಸಿ ಸ್ಮೆಲ್ ಹೋಗಿ ಒಳ್ಳೆ ಖುಷ್ಬುವಾಗಿ ಬರುತ್ತೆ. ಓಕೆನಾ? ಅದ್ರ ಜೊತೆಗೇನೆ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಗ್ರೀನ್ ಚಿಕನ್ ಚೆನ್ನಾಗಿ ಬರುತ್ತೆ. ಇದ್ರ ಜೊತೆಗೇನೆ ಹೆಚ್ಚಿರ್ತಕ್ಕಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. ನಾನು ಹೆಚ್ಚಿರೋ ಈರುಳ್ಳಿ ಇಲ್ಲೇ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕು ಎಣ್ಣೆನಲ್ಲೇ. ಲಾಸ್ಟಿಗೆ ಹಾಕ್ಲಿಕ್ಕೆ ಆಗುತ್ತೆ. ಓಕೆನಾ? ಕಟ್ ಮಾಡ್ಬೇಕಾ? ಕಟ್ ಮಾಡಿ. ದೊಡ್ಡ ಅದು ಹುರ್ಕೋಬೇಕಲ್ಲ. ಎಲ್ಲ ಕಟ್ ಮಾಡ್ಲಾ? ಅಷ್ಟು ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಇರುತ್ತೆ. ಓಕೆ. ಸೊ ಇದರಿಂದ ಕೊತ್ತಂಬರಿ ಹಾಗೂ ಪುದೀನನೇ ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಎಂತ ಚಿಕ್ಕದು ಕಟ್ ಮಾಡ್ಬೇಕು? ಸ್ವಲ್ಪ ಇಲ್ಲ, ಅಷ್ಟೇ ಇದೆ. ಇಷ್ಟು ಕಟ್ ಮಾಡೋಣ. ಸ್ವಲ್ಪ ದೊಡ್ಡದಾಗಿ ಇಷ್ಟು. ಇದಂತ ಮಿಕ್ಸಿಗೆ ಹಾಕ್ಲಿಕ್ಕೆ ಅಥವಾ ಮಿಕ್ಸಿಗೆ ಹಾಕ್ಬೇಕು. ಸ್ವಲ್ಪ ಎಣ್ಣೆಲಿ ಬಾಡಿಸ್ಬಿಟ್ಟು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಅದರಲ್ಲೇ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದಾಗಿದೆ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಕಿದೆಲ್ಲ ಹುರ್ಕೋಬೇಕು. ತೆಗಿತಾ ಇದ್ದೀನಿ. ಈಗ ಇದೇ ಬೌಲಿಗೆ 1 ಸ್ಪೂನ್ ಮತ್ತೆ ಆಯಿಲ್ ಹಾಕೊಂಡು ಇನ್ನು ಬೆಳೆಸಿದೆಲ್ಲ ಇದೆಲ್ಲ ಹಾಕೊಳ್ಳೋಣ. ಚಕ್ಕೆ, ಲವಂಗ, ಏಲಕ್ಕಿ, ಗಸಗಸೆ, ಪಲಾವ್ ಎಲೆ, ಈ ತರ ಎಲ್ಲ ಹಾಕೊಳ್ಳೋಣ. ಲೋ ಫ್ಲೇಮಲ್ಲಿ ತುಂಬಾ ಸೀಸಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಇದಾಗಿದೆ. ಈಗ ಇದ್ರ ಜೊತೆಗೇನೆ ಕರಿಬೇವು, ಪುದೀನ ಮತ್ತು ಇದು ಹಾಕೊಳ್ಳೋಣ. ಪುದೀನ, ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಅದಕ್ಕೂ 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, ಆಯಿಲ್ ಹಾಕ್ತಾ ಇದ್ದೀನಿ. ಇದೆ ಇದೆಲ್ಲ ಮಿಕ್ಸ್ ಆಗಿದೆ. ಮಿಕ್ಸ್ ಆಗಿರೋದ್ರಿಂದ ಚೆನ್ನಾಗಿ ಒಳ್ಳೆ ಫ್ಲೇವರ್ ಬರುತ್ತೆ. ನೋಡಿ ಸ್ಮೆಲ್ ಹೇಗೆ ಬರ್ತಾ ಇದೆ? ಸಕ್ಕತ್ತಾಗಿ ಬರ್ತಾ ಇದೆ ಅಡಿಗೆ ಆಗ್ತಿಲ್ವಾ? ನಂಗಂತ ಆಸೆ ಬರ್ತಾ ಇದೆ. ಓಕೆ, ಇದಾಗಿದೆ. ಈಗ ಇದಕ್ಕೆ ಒಂದು ಇದ್ರಲ್ಲಿ ತಗೊಂಡ್ಬಿಡೋಣ. ಅಷ್ಟೇ. ಬ್ರೌನ್ ಕಲರ್ ಬರೋವರೆಗೂ ಹುರ್ಕೋಬೇಕದು. ಗ್ರೀನ್ ಚಿಕನ್ ಆಯಿಲ್ ಜೊತೆಗೆ ಅದು ಬ್ರೌನ್ ಕಲರ್, ತುಂಬಾನೇ ಬ್ರೌನ್ ಕಲರ್ ಬರ್ಬೇಕು. ಸೊ ಇದು ಲಾಸ್ಟಿಗೆ ಹಾಕ್ಬೇಕು. ಹಂಗಾಗಿ ಈಗ ಇದು ಹಾಕ್ತಾ ಇರುತ್ತೆ. ನಾವು ಮಿಕ್ಸಿಗೆ ಹಾಕೊಳ್ಳೋಣ. ಇದೆಲ್ಲ ಈ ಜಾರಿಗೆ ಹಾಕ್ಲಾ? ಹಾ, ಬಿಸಿದೆ. ಆಗುತ್ತೆ ಅಡಿಗೆ ಮಾಡುವಾಗ. ಇದೆಲ್ಲ ಸರ್ವೇ ಸಾಮಾನ್ಯ ಅಲ್ಲ, ಸಹಜ. ಈ ತರ ಬ್ರೌನ್ ಬರ್ಬೇಕು. ಆಕ್ಚುಲಿ ಇನ್ನೂ ಸ್ವಲ್ಪ ಆಗ್ಬೇಕು. ಇದನ್ನ ಬ್ರೌನ್ ಬರೋ ತರ ಫ್ರೈ ಮಾಡ್ಬೇಕಾಯ್ತಾ? ಫ್ರೈ ಮಾಡ್ಬೇಕು. ಈರುಳ್ಳಿ ಫುಲ್ ಹೋಗಿ ಬರ್ತಾ ಇದೆಯಲ್ವಾ? ಇಲ್ಲ, ಈ ತರ ಆದ್ರೇನೆ ಟೇಸ್ಟ್. ಓಕೆ, ಇದು ಆಫ್ ಮಾಡಿ. ಇದು ಸ್ಮೋಕಿ ಆನಿಯನ್. ನೋ ಬರ್ತಿದೆ. ಇದಕ್ಕೆ ಮತ್ತೆ ಕಡಿಬೇಕಾ? ಹೌದು. ನೋಡಿ ಈ ತರ ಎಲ್ಲದನ್ನು ಈ ತರ ಹಾಕೊಳ್ಳಿ. ಹಾಕಿಬಿಟ್ಟು ಮತ್ತೆ
ಮಿಕ್ಸಿ ಮಾಡ್ಕೋಬೇಕು ಎಲ್ಲದು. ಆಕ್ಚುಲಿ ಬ್ರೌನ್ ಕಲರ್ ಈರುಳ್ಳಿಯಿಂದಾನೇ ಟೇಸ್ಟ್ ಗ್ರೀನ್ ಚಿಕನ್. ಹೌದು, ನಮ್ಮ ಸೌತ್ ಇಂಡಿಯನ್ ಫುಡ್ ಅಲ್ಲಿ ಈರುಳ್ಳಿ ಇದೆ ಮೇನ್ ಪಾರ್ಟ್. ಈರುಳ್ಳಿ ನಮ್ಮ ಹತ್ರನೇ ನಮ್ಮ ಇಂಡಿಯಾದಲ್ಲಿ ತುಂಬಾ ಅಣಿಯನ್ನು ಉಪಯೋಗಿಸ್ತೀವಿ ಎಲ್ಲಾ ಒಂದು ರೆಸಿಪಿಗಳಿಗೂ. ಹೌದು. ಆಯಿಲ್ ಹಾಕ್ತಾ ಇದ್ದೀನಿ. ನಾನಿದ್ ಆನಿಯನ್ ಹಾಕ್ಬೇಕು. ಓಕೆ, ಈಗ ಸ್ವಲ್ಪ ಅದು ಎಣ್ಣೆ ಬಿಸಿ ಆದ್ಮೇಲೆ ಆನಿಯನ್ ಚಿಲ್ಲಿ ಗ್ರೀನ್ ಚಿಲ್ಲಿ ಓಕೆ. ಹಾಕ್ತಾ ಇದ್ದೀನಿ. ಮತ್ತೆ ಹಾಫ್ ಸ್ಪೂನ್ ಸಾಲ್ಟ್ ಹಾಕ್ತಾ ಇದ್ದೀನಿ. 1 ಸ್ಪೂನು. ಓಕೆ, ಇದೆಷ್ಟು ಕೆಜಿ ಚಿಕನ್ ಆಂಟಿ? 1.5. ಆಮೇಲೆ ಅಡ್ಗೆಗೆ ಹಾಕ್ತೀವಲ್ವಾ, ಹಾಗಾಗಿ ಸೊ ಅರ್ಧ ನಿಂಬೆ ಹುಳಿ ಹಾಕ್ತಾ ಇದ್ದೀನಿ ಟೇಸ್ಟಿಗೆ. ಯಾವ ಇದೆ ಈ ತರ ಕಲಿಸ್ತೀವಿ. 1 ಸ್ಪೂನ್ ಹಾಕ್ತಾ ಇದ್ದೀನಿ ಟೇಸ್ಟಿಗೆ. ಇದಕ್ಕೆ ಚಿಕನ್ ಹಾಕ್ಬೇಕು. ಗೋಲ್ಡ್ ಕಲರ್ ಆಯ್ತು ಆನಿಯನ್ ಅಂಡ್ ಗ್ರೇವಿ. ಈಗ ಚಿಕನ್ ಹಾಕಿ ಸಾಲ್ಟ್ ಹಾಕ್ಬೇಕು. ರುಚಿಗೆ ತಕ್ಕಷ್ಟು. ಆಲ್ರೆಡಿ ಹಾಕಿದ್ದೆ ಸ್ವಲ್ಪ ಮೊದಲೇ. ನಾವು ಮಸಾಲೆ ಕಡಿಬೇಕಾದ್ರೆ ಹಾಕಿದ್ವಲ್ಲ ಆಂಟಿ? ಹೌದು, 1 ಸ್ಪೂನ್ ಹಾಕಿದ್ದೆ. ಬಟ್ ಸಾಲ್ಟೇಜ್ ಆಗುತ್ತೆ ಅಂತ ಈಗ 1/2 ಸ್ಪೂನ್ ಹಾಕಿದ್ದೀನಿ. ನೋಡ್ಕೊಂಡು ಹಾಕೋಕ್ಕಾಗುತ್ತೆ. ಓಕೆ, ನೋಡಿ ಈ ತರ ಎಲ್ಲದೂ ಮಿಕ್ಸ್ ಆಗ್ಬೇಕು. ಇದಾದ್ಮೇಲೆ ಈ ಮಸಾಲೆ ಯಾವಾಗ ಹಾಕ್ಬೇಕು. ಆಂಟಿ ಇದು ಪೌಡರ್ ನೀವೇ ರೆಡಿ ಮಾಡಿರೋದಾ? ನೀವು ರೆಡಿ ಮಾಡಿದ್ರೆ ಇದು ನಾವು ರೆಡಿ ಮನೆಯಲ್ಲಿ. ಅದಕ್ಕೆ ಇದು ಕಲರ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಕೆಂಪು ನೋಡಿ, ಇದಕ್ಕೆ ಸ್ವಲ್ಪ ಮನೆಯಲ್ಲೇ ನಾನು ತಯಾರು ಮಾಡ್ಕೊಂಡಿರತಕ್ಕಂತ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕಿದ್ದೆ. ಆಲ್ರೆಡಿ ಅದಕ್ಕೆ ಹಾಕಿದ್ದೀನಿ, ಬಟ್ ಇದು ಸ್ಮೆಲ್ಲಿಗೆ ಸ್ವಲ್ಪ ಹಾಕ್ತಾ ಇದ್ದೀನಿ ಫ್ಲೇವರಿಗೆ. ನನಗೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಫ್ಲೇವರ್ ಇಷ್ಟ. ಹೌದಾ? ತುಂಬಾ ಜಾಸ್ತಿ ಯೂಸ್ ಮಾಡ್ತೀನಿ. ಈಗ ಅದು ಇದು ಕೊಡಿ. ಯಾವ್ದು ಕೊಡು ಅಂತ ಹೇಳಿ ಯಾಕೆ ರೆಸ್ಪೆಕ್ಟ್ ಕೊಡ್ತೀರಾ? ಸ್ವಲ್ಪ 1/2 ಸ್ಪೂನ್. ಯಾವ್ದು? ಏನ್ ಅರಿಶಿನ ಪುಡಿನ? ಸ್ವಲ್ಪ ಬೆಳಗ್ಗೆ ಸ್ವಲ್ಪ ಸಾಕು. ಓಕೆ, ಮಸಾಲೆ ಪುದೀನ, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಅಷ್ಟು ಹಾಕಿದ್ವಲ್ಲ ಆಂಟಿ? ಅದೆಲ್ಲ ಫ್ರೈ ಮಾಡಿ ಲವಂಗ, ಚಕ್ಕೆ, ಲವಂಗ, ಇದು ಸ್ವಲ್ಪ ನೀರು ಅಮೂಲ್ ಇದಕ್ಕ ಜಾಸ್ತಿ ಆಯ್ತಾ? ಇಲ್ಲ, ಬೇಕಾಗುತ್ತೆ. ಇನ್ನು ಸ್ವಲ್ಪ ಬೇಕಾಗುತ್ತೆ. ಮಸಾಲೆ ಹಾಕ್ಬೇಕು. ಓಕೆ, ಇದು ಧನಿಯಾ ಆಂಟಿ. ಇದೆ 2 ಮಸಾಲೆ ಏನಿದೆ? ಒಂದು ಗರಂ ಮಸಾಲ, ಇದು ಚಿಕನ್ ಮಸಾಲ, ಧನಿಯಾ ಪೌಡರ್ ಅಷ್ಟು ಹಾಕ್ಬೇಕು. ಎಷ್ಟು ಹಾಕಿ? 2 ಸ್ಪೂನ್. ಅದ್ರಲ್ಲಿ 2 ಸ್ಪೂನ್. 1 2 ಸಾಕ್ತಾನೆ. ಇದು ಅದು 1/2 ಸ್ಪೂನ್. ಇಷ್ಟು ಇಲ್ಲ, ಇನ್ನು ಸ್ವಲ್ಪ ಹಾಕ್ಬೇಕು. 1.5 ಸಾಕ? ಓಕೆ, ಇದು ಅದು 1 ಸ್ಪೂನ್. ಇದು 2 ಒಂದೇ ಕಲರ್ ಇದೆ. ಓಕೆ, ಅಷ್ಟೇ. ಓಕೆ, ನೀರಿನ ಸ್ವಲ್ಪ ಹಾಕ್ಬೇಕಾಗುತ್ತೆ. ಸಾಕು. ಈಗ ಇದಕ್ಕೆ ಸ್ವಲ್ಪ ಮುಚ್ಚಿಬಿಡೋಣ. ಅದು ಮುಚ್ಚಿದ ತಕ್ಷಣ ಬೆಂದ್ಕೊಳ್ಳುತ್ತೆ. ಓಕೆ, ಇದು ನಮ್ಮ ಆಂಟಿ ಮನೆಯಲ್ಲಿ ರೆಡಿ ಮಾಡಿರೋ ಮೆಣಸಿನ ಪುಡಿ. ಸಾಕು. ಯಾಕೆಂದ್ರೆ ಮೊಸರು ಹಾಕಿಲ್ಲ ಅಂದ್ರೆ ಟೇಸ್ಟಿಗೋಸ್ಕರ ಅರ್ಜೆಂಟ್ ಮಾಡೋ ಮೊಸರು ಇಲ್ಲ ಅಂದ್ರೆ ನಡೆಯುತ್ತೆ. ಬಟ್ ನಾನು ಹಾಕ್ತೀನಿ ಪ್ರತಿ ಸರಿ ಗ್ರೀನ್ ಚಿಕನ್ ಮಾಡುವಾಗ ಎಲ್ಲರೂ ಹಾಕ್ತಾರೆ. ನಾನ್ ಮಾಡುವಾಗ ಹಾಕುದಿಲ್ವೇನೋ. ಆಮೇಲೆ ಇದು ತುಂಬಾ ಹೀಟ್, ಹಂಗಾಗಿ ಅದಕ್ಕೆ ಮೊಸರು ಯಾರು ಹಾಕ್ತೀನಿ. ಸೊ ನಮ್ಮ ಆಂಟಿ ಇದು ಪ್ರೊಸೀಜರ್ ಎಲ್ಲ ನೋಡಿದ್ರಲ್ಲ. ಗ್ರೀನ್ ಚಿಕನ್. ಸೊ ವಿ ಆರ್ ಗೋಯಿಂಗ್ ಟು ಕುಕ್ ಟುಡೇ ಗ್ರೀನ್ ಚಿಕನ್. ಇದು ನಮ್ಮ ಆಂಟಿ ಉಪ್ಪಿನಕಾಯಿ ಮಾಡಿಟ್ಟಿದ್ದಾರೆ. ಇವರು ತುಂಬಾ ವೆರೈಟಿ ಉಪ್ಪಿನಕಾಯಿ ಮಾಡಿಟ್ಟಿದ್ದಾರೆ. ಇದೊಂದು ಗ್ರೀನ್ ಉಪ್ಪಿನಕಾಯಿ. ಇದು ಟೇಸ್ಟ್ ಮಾಡಿದೆ. ಸ್ವಲ್ಪ ಮೆಂತೆ ಎಲ್ಲ ಹಾಕಿದ್ದಾರೆ. ಇನ್ನೊಂದು ಉಪ್ಪಿನಕಾಯಿ ತೋರಿಸ್ತೀನಿ ನಿಮಗೆ. ಇದಂತೂ ಸಖತ್ತಾಗಿದೆ ಸ್ಮೆಲ್. ಚೆನ್ನಾಗಿದ್ಯಾ? ನಾನು ನೋಡ್ತೇನೆ. ಇನ್ನು ಇದು ಅದೇ ಹಸಿ ಸ್ಮೆಲ್ ಇದೆ. ಬಟ್ ಏನಂದ್ರೆ ಇದು ಸ್ವಲ್ಪ ಇದ್ರಲ್ಲೇ ಫ್ರೈ ಆಗ್ಬೇಕು. ಉಪ್ಪಿನಕಾಯಿ ಚಿಕನ್ ಈಗ ರೆಡಿ ಆಗಿದೆ. ಈಗ ಟೇಸ್ಟ್ ಮಾಡ್ಬೋದು ನೀವು. ಈಗ ರೆಡಿ ಆಗಿದೆ. ಗಟ್ಟಿ ಆಯ್ತು. ಇಲ್ಲ, ಸರಿಗಾಗುತ್ತೆ. ಸೊ ನಮ್ದು ಗ್ರೀನ್ ಚಿಕನ್ ನಮ್ಮ ಆಂಟಿ ಮಾಡಿರೋ ಗ್ರೀನ್ ಚಿಕನ್ ರೆಡಿ ಆಗಿದೆ ಆಯ್ತಾ? ಸೊ ನನಗೆ ಟೇಸ್ಟ್ ಮಾಡಿ ಕೊಡ್ತಾರಂತೆ. ಸೊ ನಾನು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ಹೇಳಿ. ಸಮಯ
ಟೇಸ್ಟ್ ಮಾಡೋ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಆಂಟಿ ಚಿಕನ್. ಫುಲ್ ಬಿಸಿ ಇದೆ, ಫುಲ್ ಬಿಸಿ ಇದೆ ಆಯ್ತಾ. ಆಕ್ಚುಲಿ ಚೆನ್ನಾಗಿದೆ, ಬಟ್ ತುಂಬಾ ಬಿಸಿ ಇರೋದ್ರಿಂದ ನನಗೆ ಅಷ್ಟೊಂದು ಟೇಸ್ಟ್ ಗೊತ್ತಾಗ್ತಿಲ್ಲ. ಬಟ್ ಫ್ರಾಗ್ರೆನ್ಸ್ ಅಂತ ಸಕ್ಕತ್ತಾಗಿದೆ ಆಯ್ತಂದ್ರೆ. ಇದು ಪುದೀನ ಮತ್ತೆ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಚೆನ್ನಾಗಿದೆ. ಉಪ್ಪು, ಖಾರ, ಹುಳಿ, ಆಮೇಲೆ ಎಂತ ಪುದೀನ ಅದೆಲ್ಲ ಫ್ಲೇವರ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಸ್ಪೈಸಿ ಆಗಿ ಸಕ್ಕತ್ತಾಗಿದೆ ಆಂಟಿ ಚಿಕನ್. ಥ್ಯಾಂಕ್ ಯು. ಸೊ ಆಂಟಿ ಹೇಗೆಲ್ಲ ಮಾಡಿದ್ರು ಅದೆಲ್ಲ ನೀವು ನೋಡಿದ್ರಲ್ಲ. ಸೊ ನೀವು ಆಂಟಿ ಹೇಗೆಲ್ಲ ಮಾಡಿದ್ರೆ ಅದೇ ಪ್ರೊಸೀಜರ್ ಫಾಲೋ ಮಾಡಿ, ಅದೇ ತರ ಮಾಡಿ ಸಕ್ಕತ್ತಾಗಿರೋ ಗ್ರೀನ್ ಚಿಕನ್ ರೆಸಿಪಿ. ಸೊ ಇಲ್ಲಿಗೆ ನಮ್ಮ ಈ ವಿಡಿಯೋ ಫಿನಿಶ್ ಮಾಡುವ. ಸೊ ಯಾರೆಲ್ಲ ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಆಂಟಿ ಬನ್ನಿ ಇಲ್ಲಿ ನೀವು ಕ್ಯಾಮೆರಾದಲ್ಲಿ ಕಾಣಿಸಿ. ಸೊ ನಮ್ಮ ಆಂಟಿ ಮಾಡಿರುವ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಪಾಪ ನಮ್ಮ ಆಂಟಿ ಕಷ್ಟಪಟ್ಟು ರೆಸಿಪಿ ಮಾಡಿದ್ರೆ ಆಯ್ತಾ, ಅವರಿಗೂ ಸ್ವಲ್ಪ ಕಮೆಂಟ್ ಮಾಡಿ ಹೇಗೆ ಮಾಡಿದ್ದೀವಿ ಅಂತ ಹೇಳಿ. ಸೊ ಆಮೇಲೆ ಶೇರ್ ಮಾಡಿ. ಇಲ್ಲಿಗೆ ನಮ್ಮ ವಿಡಿಯೋ ನಾವು ಫಿನಿಶ್ ಮಾಡುವ. ಲವ್ ಯು.